ಸಂಸಾರ ಬಾಳೆ ಗಿಡದಂತೆ ಅಂತ ಸರ್, ಬಾಳೆ ಗಿಡ ಇದೆಯಲ್ಲ ಅದನ್ನು ಬಿಡಿಸ್ತಾ ಹೋದರೆ ಒಳಗೇನು ಸಿಗತ್ತೆ? ಏನೂ ಇಲ್ಲ, ಒಳಗೇನು ಇಲ್ಲ ಅಂತ. ದಿಲೀಪ್ ರಾಜ್ ತೀರ್ಕೊಂಡ್ರು. ತುಂಬ ಚೆನ್ನಾಗಿತ್ತು ಅವ್ರ ದೇಹ, ಅವ್ರ ಮನಸ್ಸು, ಆ ವ್ಯಕ್ತಿನೂ ಅಷ್ಟೇ ಚೆನ್ನಾಗಿದ್ರು. ಇದು ಒಂದು ಎಕ್ಸಾಂಪಲ್. ಆದರೆ ಇನ್ನೂ ಒಂದು ಎಕ್ಸ್ಟ್ರೀಮ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಭಿಕ್ಷುಕನಾಗಿರ್ತಾನೆ, ರೋಗ ಬಂದಿರುತ್ತೆ, ಅವನ ವಯಸ್ಸು ಆಗಿರುತ್ತೆ, ಆದರೆ ಅವನಿಗೆ ಸಾವು ಬರಲ್ಲ. ನಾವೇ ಮಾಡಿದ ಪೂರ್ವದ ಕರ್ಮ ಅನ್ನೋದು ನಮ್ಮ ಜೊತೆಗೆ ಬರುತ್ತೆ, ನಮ್ಮ ಜೊತೆಗೆ ಬರ್ತಾ ಇರುತ್ತೆ. ಅಂದರೆ ಎಷ್ಟು ಜೊತೆಗೆ ಅಂದರೆ, ನಾವು ಮಲಗಿದರೆ ಅದು ನಮ್ಮ ಜೊತೆಗೆ ಮಲಗತ್ತೆ, ನಾವು ನಿಂತರೆ ಅದು ನಮ್ಮ ಜೊತೆ ನಿಂತ್ಕೊಳ್ಳುತ್ತೆ, ನಾವು ಓಡಿದರೆ ಅದು ನಮ್ಮ ಜೊತೆಗೆ ಓಡತ್ತೆ. ದೇಹ ಅನ್ನೋದು ಒಂದು ಮನೆ, ಕೇವಲ ದೇಹಕ್ಕೇನು ಬೆಲೆ ಇಲ್ಲ, ಮನೆಯೊಳಗೆ ಯಾರಾದರೂ ಇದ್ದರೆ ಮಾತ್ರ. ಎಲ್ಲ ಕೇಳಿ ಸಮಾಧಾನ ಆಯಿತು ಅಂದಾಗೂ ಕೂಡ ಮತ್ತೆ ದುಃಖ ಬರುವಂಥದ್ದು ತುಂಬ ಸಹಜ. ಯಾಕಂದರೆ ಅದೊಂದು ಪ್ರೋಸೆಸ್. ಅದು ನಾವೇನಾದರೂ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತಂದರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾವೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅದರ ಬಗ್ಗೆ ಯೋಚನೆ ಮಾಡೋದನ್ನೇ ಬಿಟ್ಟು ಬಿಡಬೇಕು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಶೋಕ ಪರ್ವದಲ್ಲಿದ್ದೀವಿ ನಾವು. ಶೋಕ ಪರ್ವ ನಮ್ಮನ್ನು ಕೂಡ ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಮಾಡುವಷ್ಟು ಶೋಕ ಇದೆ ಇದರಲ್ಲಿ. ಬಟ್ ದಟ್ ಈಸ್ ಲೈಫ್. ಯುದ್ಧದ ನಂತರ ನಾವು ಮಾತಾಡಿದ ಹಾಗೆ ಶೋಕ ಅನ್ನೋದು ಅದರ ಫಲ, ಬೇರೆ ಏನೇ ಫಲ ಬಂದರೂ ಕೂಡ ಶೋಕ ಅನ್ನೋ ಕೂಡ ಒಂದು ಫಲ ಅದರಲ್ಲಿ ಇದ್ದೇ ಇರುತ್ತೆ ಅನಿಸುತ್ತೆ. ಸೊ ಸರ್, ವಿದುರ ತನ್ನ ಮಾತನ್ನು ಮುಂದುವರಿಸ್ತಾನೆ. ಧೃತರಾಷ್ಟ್ರನಿಗೆ ಅವನು ಏನು ಹೇಳ್ತಾ ಇದ್ನೋ ಅದನ್ನು. ಪ್ರಜ್ಞೆಯ ಮಾನಸಂ ದುಃಖಂ ಹನ್ಯಾಚ್ಛಾರೀರಮೌಷಧೈಹಿ. ಎರಡು ದುಃಖ ಮನುಷ್ಯನಿಗಿರುತ್ತೆ. ಒಂದು ಶಾರೀರಿಕವಾದ ದುಃಖ, ಇನ್ನೊಂದು ಮಾನಸಿಕವಾದ ದುಃಖ ಅಂತ ಒಂದಿರುತ್ತೆ. ನೋವು, ಹತಾಶೆ ಇಂಥವುಗಳೆಲ್ಲ ಮನಸ್ಸಿನ ದುಃಖಗಳಾಗ್ತವೆ. ಈಗ ಶರೀರದ ದುಃಖಗಳನ್ನು ಔಷಧಗಳಿಂದ ಪರಿಹರಿಸಿಕೊಳ್ಳಬಹುದು. ಶರೀರದ ದುಃಖ ಅಂದರೆ ರೋಗ, ದೇಹಕ್ಕೇನೋ ಆಗತ್ತಲ್ಲ ಅದು ಅಂತ. ಮನಸ್ಸಿನ ದುಃಖವನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೆ ಪ್ರಜ್ಞೆಯಿಂದ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾನೆ. ಪ್ರಜ್ಞೆಯಿಂದ ತಿಳುವಳಿಕೆಯಿಂದಲೇ ಮನಸ್ಸಿನ ದುಃಖಗಳನ್ನು ಕಡಿಮೆ ಮಾಡ್ಕೊಳ್ಬೇಕೆ ಹೊರತು ಬೇರೆಯದ್ದೇನೂ ಬೇರೆ ದಾರಿ ಇಲ್ಲ ಅಂತ. ಅಂದರೆ ಅರ್ಥ ಮಾಡ್ಕೋಬೇಕಷ್ಟೇ ಅಂತ. ಪ್ರಜ್ಞೆ ಅಂದರೆ ಅಷ್ಟೇ, ಅರ್ಥ ಮಾಡ್ಕೋಬೇಕು, ಸನ್ನಿವೇಶ ಅರ್ಥ ಮಾಡ್ಕೋಬೇಕು, ಒಟ್ಟು ಬದುಕನ್ನು ಅರ್ಥ ಮಾಡ್ಕೊಳ್ಬೇಕು. ಏತಜ್ಞಾನಸ್ಯ ಸಾಮರ್ಥ್ಯಂ ನಬಾಲೈ ಸಮತಾಮಿಯಾತ್. ಒಬ್ಬ ಮನುಷ್ಯನಲ್ಲಿ ಒಂದು ಅರಿವಿದೆ ಅಂತ ಅಂದರೆ ಅದು ಮಾಡಬೇಕಾದ ಕೆಲಸ ಇದು ಅಂತ. ಒಬ್ಬ ಮನುಷ್ಯನಲ್ಲಿ ಅರಿವಿದೆ, ಜ್ಞಾನ ಇದೆ ಅವನಿಗೆ ಅಂತಂದರೆ ಅದರ ಸಾಮರ್ಥ್ಯ ಯಾವುದು ಅಂತ ಅಂದರೆ, ಮನಸ್ಸಿಗೆ ಆ ತರಹ ನೋವೋ ಏನೋ ಆದಾಗ ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗಬೇಕು. ಅದು ಅರಿವಿಗೆ ಫಲ ಅಂತ. ನಮಗೊಂದು ಅರಿವಿದೆ, ತಿಳುವಳಿಕೆ ಇದೆ ಅಂದರೆ ಅದರ ಫಲ ಅದು. ಆ ಫಲ ಅದಕ್ಕೆ ಬರೋಲ್ಲ ಅಂತ ಅಂದರೆ ಬಾಲಿಶರಾದ್ವಿ ನಾವು ಅಂತ, ಅಂದರೆ ನಮಗೆ ಅರಿವಿಲ್ಲ ಅಂತ ಅರ್ಥ ಅಂತ ಹೇಳ್ತಾನೆ ಧೃತರಾಷ್ಟ್ರನಿಗೆ. ಇಷ್ಟು ಅಂದರೆ ಹಲವು ತರಹದಲ್ಲಿ ಹೇಳ್ತಾ ಹೋಗ್ತಾ ಇದ್ದಾನೆ ವಿದುರ. ಯಾವ ಮಾತಾದರೂ ಅವನಿಗೆ ಸಮಾಧಾನ ಆಗಲಿ ಅಂತ ಒಂದೇ ಅಂಶವನ್ನು ವಿಸ್ತಾರ ಮಾಡ್ಕೊಂಡು ಹೋಗ್ತಾ ಇಲ್ಲ. ಅಂದರೆ ಮೃತ್ಯುವಿನ ಬಗ್ಗೆ ಹೇಳ್ದ, ಕಾಲ ಅದು ಎಲ್ಲರನ್ನೂ ಕೊಲ್ಲತ್ತೆ ಅಂತ ಹೇಳ್ದ. ಇನ್ನೊಂದು ಕಡೆಯಲ್ಲಿ ಯುದ್ಧ ಮಾಡಿದವರೆಲ್ಲ ಪುಣ್ಯಲೋಕಕ್ಕೆ ಹೋಗಿದ್ದಾರೆ, ಯಾಕೆ ಅಳ್ತಿ ಅಂತ ಹೇಳ್ದ. ಅವ್ರಿಗೆ ಇನ್ನೂ ಒಳ್ಳೆಯದಾಗಿದೆ ನಿನ್ನವರಿಗೆ ಅಂತ ಹೇಳ್ದ. ಅದಾದಮೇಲೆ ಸಂಬಂಧಗಳ ಅಶಾಶ್ವತತೆಯನ್ನು ಹೇಳ್ದ. ಈಗ ಬೇರೆ ಬೇರೆ ತರಹದಲ್ಲಿ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಆದಮೇಲೂ ನೋವಿದೆ, ಇದು ಯಾವುದೂ ಕೆಲಸ ಮಾಡಿಲ್ಲ ಅಂದರೆ ನೀನು ನಿನ್ನ ತಿಳುವಳಿಕೆಯನ್ನು ಬಳಸ್ಕೊಂಡು ಅದನ್ನ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ. ಶಯಾನಂ ಚಾನುಶಯತಿ ತಿಷ್ಠಂತಂ ಚಾನುತಿಷ್ಠತಿ ಅನುಧಾವತಿ ಧಾವಂತಂ ಕರ್ಮ ಪೂರ್ವಕೃತಂ ನರಂ. ಇದರ ಜೊತೆಗೆ ಕರ್ಮದ ಬಗ್ಗೆಯೂ ಮಾತಾಡ್ತಾನೆ ವಿದುರ. ನಾವೇ ಮಾಡಿದ ಪೂರ್ವದ ಕರ್ಮ ಅನ್ನೋದು ನಮ್ಮ ಜೊತೆಗೆ ಬರುತ್ತೆ, ನಮ್ಮ ಜೊತೆಗೆ ಬರ್ತಾ ಇರುತ್ತೆ. ಅಂದರೆ ಎಷ್ಟು ಜೊತೆಗೆ ಅಂದರೆ, ನಾವು ಮಲಗಿದರೆ ಅದು ನಮ್ಮ ಜೊತೆಗೆ ಮಲಗತ್ತೆ, ನಾವು ನಿಂತರೆ ಅದು ನಮ್ಮ ಜೊತೆ ನಿಂತ್ಕೊಳ್ಳುತ್ತೆ, ನಾವು ಓಡಿದರೆ ಅದು ನಮ್ಮ ಜೊತೆಗೆ ಓಡತ್ತೆ ಅಂತ. ಅದು ನಮ್ಮನ್ನು ಬಿಟ್ಟೇ ಹೋಗೋಲ್ಲ, ಅದು ನಮ್ಮ ಜೊತೆಗೇ ಇರುತ್ತೆ ಅಂದ್ರೇನು, ಅದು ಸಮಯ ಕಾದು ಕಾಲ ಬಂದಾಗ ಅದು ತನ್ನ ಪರಿಣಾಮವನ್ನು ನೀಡುತ್ತೆ ನಮ್ಮ ಮೇಲೆ. ಹಾಗಾಗಿ ಇವತ್ತೇನಾಗಿದೆಯೋ ಅದಕ್ಕೆ ಯಾವುದೋ ಒಂದು ಕರ್ಮ ಕಾರಣ ಆಗಿರ್ಬೋದು ಅನ್ನೋದು ಕೂಡ ನಮ್ಮ ಅರಿವಿನ ಒಂದು ಭಾಗ ಆಗಬೇಕು ಅಂತ. ಇಷ್ಟು ವಿದುರ ಹೇಳ್ತಾನೆ. ಇಷ್ಟು ವಿದುರ ಹೇಳಿದಾಗ ಧೃತರಾಷ್ಟ್ರನಿಗೆ ಸಮಾಧಾನ ಆಗುತ್ತೆ ಒಂದಿಷ್ಟು. ಸುಭಾಷಿತೈರ್ಮಹಾಪ್ರಾಜ್ಞ ಶೋಕೋಯಂ ವಿಗತೋ ಮಮ. ನಿನ್ನ ಸುಭಾಷಿತಗಳಿಂದ ನನ್ನ ದುಃಖ ಕಡಿಮೆ ಆಯಿತು ಅಂತ ಹೇಳ್ತಾನೆ. ಸುಭಾಷಿತ ಅಂದರೆ ಒಳ್ಳೆಯ ಮಾತು ಅಂತ. ಇನ್ನಷ್ಟು ಕೇಳಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ ಧೃತರಾಷ್ಟ್ರ. ಈ ವಿದುರ ಮಾತನಾಡುವಾಗ
ಅವನು 2-3 ಸಲ ಹೀಗೇನೆ ವಿದುರ ಮಾತಾಡ್ತಾ ಇದ್ದರೆ ನೀನು ಹೇಳು ನಿಲ್ಲಿಸಬೇಡ ಅಂತ ಧೃತರಾಷ್ಟ್ರ ಅವನಿಗೆ ಹೇಳಿರೋದಿದೆ. ಬಟ್ ಯಾವಾಗ ಕೇಳಿಲ್ಲ, ಸುಮ್ಮನೆ ಹೇಳು ಅಂದಿದ್ದಾನೆ ಅಷ್ಟೇ. ಅಲ್ಲ, 2 ಕೇಳೋದಿದೆಯಲ್ಲ, ಕಿವಿಯಲ್ಲಿ ಕೇಳೋದು, ಕಿವಿಯಲ್ಲಿ ಕೇಳಿದಾನೆ, ಕ್ರಿಯೆಯಾಗಿ ಕೇಳುವುದೊಂದು. ತುಂಬ ಚೆನ್ನಾಗಿ ಮಾತಾಡ್ತೀಯ, ಕೇಳು ಹೇಳು ಹೇಳು ಇನ್ನೂ ಸ್ವಲ್ಪ ಹೇಳು ಅಂತ ಅಂದಿದ್ದಾನೆ. ಮಾತ್ರ ಏನು ಅದನ್ನು ಇದಕ್ಕೆ ಜಾರಿಗೆ ತಂದಿಲ್ಲ. ಅನಿಷ್ಟಾನಾಂಚ ಸಂಸರ್ಗಾದಿಷ್ಟಾನಾಂಚ ವಿವರ್ಜನಾತ್ ಕಥಮ್ಮಿ ಮಾನಸೈರ್ ದುಃಖೈ ಪ್ರಮುಚ್ಯಂತೇತ್ರ ಪಂಡಿತಾಃ. ಈಗ ಇವನು ನೇರ ಪ್ರಶ್ನೆ ಕೇಳ್ತಾನೆ, ಏನು ಅಂದರೆ ಯಾವ ವಿಷಯ ಅಂದರೆ, ಇಷ್ಟು ವಿಷಯ ವಿದುರ ಹೇಳ್ತಾ ಹೋಗಿದ್ದಾನಲ್ಲ, ನಾನು ಅದಕ್ಕೆ ಹೇಳಿದ್ದು ವಿದುರ ಎಲ್ಲ ತರಹದ ಅಂಶಗಳನ್ನು ಹೇಳ್ದ, ಯಾವುದೋ ಒಂದು ಅವನ ಮೇಲೆ ಪರಿಣಾಮ ಬೀರಲಿ ಅಂತ. ಅದಕ್ಕೆ ಹೇಳ್ದ, ಇಷ್ಟವಿಲ್ಲದ್ದು ನಮ್ಮ ಜೊತೆ ಸೇರ್ಕೊಳ್ಳತ್ತೆ, ಇಷ್ಟವಾದದ್ದು ದೂರ ಆಗತ್ತೆ. ಈ 2 ದುಃಖ ಬಂತು ಅಂತಂದರೆ ಇದರಿಂದ ಹೊರಗೆ ಬರೋದು ಹೇಗೆ ಅಂತ ಕೇಳ್ತಾನೆ ಧೃತರಾಷ್ಟ್ರ. ಅನಿಷ್ಟಾನಾಂಚ ಸಂಸರ್ಗಾತ್, ಸಂಸರ್ಗ ಇಷ್ಟ ಇಲ್ಲದೆ ಇರೋರ ಜೊತೆ ಮಾಡಬೇಕಾಗಿ ಬರುತ್ತೆ. ಅದೇ ಹೊತ್ತಿನಲ್ಲಿ ಇಷ್ಟಾನಾಂಚ ವಿವರ್ಜನಾತ್, ನಮಗೆ ಯಾರು ಇಷ್ಟವೋ ಅವರನ್ನು ಕಳೆದುಕೊಳ್ತೀವಿ. ಈಗ ಮನಸ್ಸಿಗೆ ದುಃಖ ಆಗುತ್ತೆ, ಇದರಿಂದ ಹೊರಗೆ ಬರೋದು ಹೇಗೆ ಅಂತ. ಈ ಮಾತು ಏನು ಇದು ಅಂತ ಅಂದರೆ, ಈಗ ಬದುಕಬೇಕಾಗಿರೋದು ಪಾಂಡವರ ಜೊತೆಗೆ. ಅವ್ರ ಕಂಡ್ರೆ ಇಷ್ಟ ಇಲ್ಲ ಧೃತರಾಷ್ಟ್ರನಿಗೆ. ನೀವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ರಲ್ಲ, ನಾಟಕನೇ ಮಾಡ್ತಾನೆ ಎಲ್ಲ ಸಲ ಅಂತ ಅನ್ಸುತ್ತೆ ಅಲ್ಲ. ವಾಸ್ತವವಾಗಿ ದುರ್ಯೋಧನ ಅನ್ನೋದು ಒಂದು ಭಾಗ, ಆದರೆ ಪಾಂಡವರ ಕಂಡ್ರೆ ಇವನಿಗೆ ಇಷ್ಟ ಇಲ್ಲ ಮೊದಲಿಂದ. ಆದರೆ ಬಹಳ ಒಳ್ಳೆಯ ಮಾತಾಡಿಕೊಂಡೇ ಬಂದಿದ್ದಾನೆ ಅವ್ರ ಜೊತೆಗೆ. ನೀವು ಎಂಥ ಮಹಾತ್ಮರು ಅಂತ ಹೇಳ್ಕೊಂಡೇ ಬಂದಿದ್ದಾನೆ, ನಿಮ್ಮನ್ನು ಕಂಡ್ರೆ ನನಗೆ ನನ್ನ ಮಕ್ಕಳಂತೆಯೇ ನೀವು ಅಂತ ಹೇಳ್ಕೊಂಡೇ ಬಂದಿದ್ದಾನೆ. ಆದರೆ ವಾಸ್ತವವಾಗಿ ಇವನಿಗೆ ಒಳಗಡೆ ಅವ್ರ ಕಂಡ್ರೆ ಇಷ್ಟ ಇಲ್ಲ. ಈಗ ಇಷ್ಟ ಇಲ್ಲದವರ ಸಂಸರ್ಗ ಆಗ್ತಾ ಇದೆ ಅವನಿಗೆ. ಇಷ್ಟ ಯಾರೋ ಅವ್ರು ಯಾರೂ ಜೊತೆಗಿಲ್ಲ. ಈಗ ಕೊನೆಯ ಪಕ್ಷ ಗಾಂಧಾರಿ ಆದರೂ ಒಂದು ಜೊತೆಗಿರ್ಬೇಕಂದ್ರೆ ಮೊದಲಿಂದ ಗಾಂಧಾರಿಯೂ ಒಂದು ಜೊತೆಗಿಲ್ಲ ಅಂತ ಲೆಕ್ಕ. ಅಂದರೆ ಇವನು ದುರ್ಯೋಧನ ಜೊತೆ ಸೇರ್ಕೊಂಡು ಒಂದು ಬೇರೆ ಗುಂಪು ಆದ್ನಲ್ಲ. ಗಾಂಧಾರಿಗೆ ಪ್ರೀತಿ ಇಲ್ಲ ಇನ್ನೊಂದು, ಅಥವಾ ಇವನಿಗೂ ಅವಳ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ಆದರೆ ಈಗ ಗಾಂಧಾರಿ ಅವಳ ದಾರಿಗೆ ಇವನು ಹೋದರೂ ಪರವಾಗಿಲ್ಲ, ಅವಳದ್ದು ಬೇರೆ ಇದೆ ಯೋಚನೆಗಳಿವೆ. ಆ ಯೋಚನೆಗಳೊಂದಿಗೆ ಏಕಾಏಕಿ ಇವನು ಸೇರ್ಕೊಳ್ಳೋಕ್ಕೂ ಆಗಲ್ಲ. ಈಗ ಹೊರಗಡೆಯ ಇದು ಬೇರೆ, ಅಥವಾ ಅಂತರಂಗದಲ್ಲೂ ಭಾವದ ಪ್ರೀತಿ ಬೇರೆ. ಆದರೆ ಮಿಳಿತವಾಗಬೇಕಲ್ಲ ಒಬ್ಬರಿಗೊಬ್ಬರು ಅಂತಂದರೆ, ವೇವ್ಲೆಂತ್ ಹೊಂದೋದು ಅನ್ನೋ ಒಂದು ಮಾತಾಡ್ತೀವಲ್ಲ. ಧೃತರಾಷ್ಟ್ರ ಗಾಂಧಾರಿಗೆ ವೇವ್ಲೆಂತ್ ಹೊಂದುವ ಅಂಶ ಇಲ್ಲ ಇಲ್ಲಿಗ. ಇವನು ಬದಲಾಯಿಸ್ಕೊಳ್ಬೇಕು, ಅವಳಂತೂ ಬದಲಾಯಿಸ್ಕೊಳ್ಳೋ ವಿಷಯ ಇಲ್ಲ. ಯಾಕೆಂದರೆ ಇಷ್ಟು ಕಾಲ ಅವಳನ್ನು ಬದಲಾಯಿಸ್ಕೊಂಡಿಲ್ಲ. ಇವರು ಸರಿ ಇಲ್ಲದಿದ್ದಾಗಲೂ ಅವಳು ಸರಿ ಇದ್ಲು. ಈಗ ಯಾಕೆ ಅವಳು ಬದಲಾಯಿಸ್ಕೊಳ್ತಾಳೆ? ಇವರು ಸರಿ ಇಲ್ಲದೆ ಇದ್ದಿದ್ದಕ್ಕೆ ಪರಿಣಾಮ ಸಿಕ್ಕಿದೆ. ಆದರೆ ಈಗ ಇವನು ಅದನ್ನು ಬದಲಾಯಿಸ್ಕೊಳ್ಳೋದು ಸುಲಭ ಇಲ್ಲ. ಹಾಗಾಗಿ ಇವನ ಪರಿಸ್ಥಿತಿ ಏನು ಅಂದರೆ, ಸಂಜಯ ವಿದುರ ಬಿಟ್ಟರೆ ಅವನಿಗೆ ಯಾರೂ ಇಲ್ಲ ಅನ್ನೋ ಥರನೇ ಈಗ ಹತ್ತಿರದವರು. ಯಾರು ಅಂದರೆ ಯಾರೂ ಇಲ್ಲ, ಸಂಜಯ ವಿದುರ ಇಬ್ಬರೇ. ದುರ್ಯೋಧನಾದಿಗಳೊಬ್ಬರೂ ಇಲ್ವಲ್ಲ. ಯಥೋ ಯಥೋ ಮನೋ ದುಃಖಾತ್ ಸುಖಾದ್ವಾಪಿ ಪ್ರಮುಚ್ಯತೆ ತತಸ್ತತಃ ಶಮಂ ಲಬ್ಧ್ವಾ ಸುಗತಿಂ ವಿಂದತೆ ಬುಚಃ. ವಿದುರ ಬಹಳ ಚೆನ್ನಾಗಿರುವ ಒಂದು ಮಾತನ್ನು ಇಲ್ಲಿ ಹೇಳ್ತಾನೆ. ಅವನು ಕೇಳಿದ್ನಲ್ಲ ಹೇಗೆ ಇದು ಅಂತ. ನಿನಗೆ ಒಂದು ವಿಷಯ ದುಃಖ ಕೊಡ್ತಾ ಇರ್ಬೋದು, ಸುಖ ಕೊಡ್ತಾ ಇರ್ಬೋದು. ಅದು ವ್ಯಕ್ತಿ ಇರ್ಬೋದು, ವಿಷಯ ಇರ್ಬೋದು, ಏನೋ ಇರ್ಬೋದು. ನಿನ್ನ ಜೊತೆಗಿದೆ, ನೀನು ಅದ್ರ ಜೊತೆಗಿದೆಯಾ. ವಿಚಾರವೋ, ವ್ಯಕ್ತಿಯೋ, ವಸ್ತುವೋ, ವಿಷಯವೋ, ಏನೋ ಅದರ ಜೊತೆಗಿದೆಯಾ ಅಂತಂದಾಗ, ಅದು ನಿನಗೆ ದುಃಖ ಕೊಡ್ತಾ ಇದ್ದರೂ ಸುಖ ಕೊಡ್ತಾ ಇದ್ದರೂ ನೀನು ಅದರಿಂದ ಹೊರಗಿರಬೇಕು. ನೀನು ಅದರಿಂದ ಹೊರಗಿರ್ತಿ ಅಂದರೆ ಸುಖವಾಗಿರ್ತಿ ಅಂತ ಹೇಳ್ತಾನೆ ವಿದುರ. ಯಥೋ ಯಥೋ ಮನೋ ದುಃಖಾತ್ ಸುಖಾದ್ವಾಪಿ ಪ್ರಮುಚ್ಯತೆ. ಎಷ್ಟು ಅದರಿಂದ ಬಿಡಿಸ್ಕೊಳ್ತಾ ಹೋಗ್ತೀಯೋ ಅಷ್ಟಷ್ಟು ಸುಖವಾಗಿರ್ತಿ. ತತಸ್ತತ ಶಮಂ ಲಬ್ಧ್ವಾ, ಅಷ್ಟು ಶಾಂತಿ ಸಿಗ್ತಾ ಹೋಗುತ್ತೆ ನಿನಗೆ ಅಂತ. ಅಂದರೆ ದುಃಖದಿಂದ ಹೊರಗೆ ಬರೋದು ಅಂತ ಮಾತ್ರ ಅಲ್ಲ ವಿದುರ ಹೇಳ್ತಾ ಇರೋದು. ನೀನು ಸುಖ ಪಡ್ತೀಯಲ್ಲ, ಒಂದು ಯಾವುದೋ ಸಿಕ್ತು ಅಂತಂದಾಗ ಅದಕ್ಕೂ ಒಂದು ಲಿಮಿಟೇಷನ್ ಬೇಕು ಅನ್ನೋ ಅರ್ಥ ವಿದುರ ಹೇಳ್ತಾ ಇರೋದು. ಪರಿಮಿತಿಯಲ್ಲಿ ಖುಷಿ ಪಡು ಅಂತ. ಒಂದು ಸಿಕ್ಕಾಗ ಅದನ್ನು ತೀವ್ರವಾಗಿ ನೀನು ಅದನ್ನು ಫೀಲ್ ಮಾಡೋದಕ್ಕೆ ಆರಂಭ ಮಾಡಿದ್ರೆ, ನಾಳೆ ಅದಿಲ್ಲ ಅಂತಂದಾಗ ಈಗಾಗತ್ತಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇನ್ನೊಂದು ಯಾವುದೋ ಹೋದ ಕೂಡಲೇ ಅಂತ. ಆ ಅವಸ್ಥೆ ಯಾಕೆ ಬರುತ್ತೆ ಅವರಿಗೆ ಅಂತ ಅಂದರೆ, ಈಗ ಅದನ್ನೇ ನಾವು ಹಿಂದೆ ಮಾತಾಡಿದಾಗೆ ಅದು ಅವ್ರಿಗೆ ಮಾತ್ರ ಏನೋ ಆಗಿರೋಲ್ಲ. ಈಗ ಇತ್ತೀಚೆಗೆ ಒಬ್ಬರು ಬಹಳ ಒಳ್ಳೆಯ ಲೇಖಕಿ ಒಬ್ಬರು ಗಂಡ ಇಲ್ಲ ಅಂತ ಆದಾಗ ಹೋಗ್ಬಿಟ್ರಲ್ಲ, ಅದೇ ಕಾರಣಕ್ಕೆ ಅಂತ. ಅದು ಅವರು ಮಾತ್ರ ಆಗಿದೆಯಾ ಅಂದರೆ, ಈಗ ಸಂಗಾತಿಯನ್ನು ಕಳೆದುಕೊಂಡವರು ಎಷ್ಟು ಜನ ಬದುಕಿಲ್ಲ ಅಂತ ಪ್ರಪಂಚದಲ್ಲಿ. ಹಿಂದೆ ಬಂತಲ್ಲ, ನ ಜಾನಪದಿಕಂ ದುಃಖಂ ಏಕಶೋಚಿತು ಮರಹಸಿ ಅಂತ. ಎಷ್ಟು ಜನ ಪಟ್ಟಿದ್ದಾರೆ. ಅವರಿಗೆ ಮಾತ್ರ ಯಾಕಾಯಿತು ಅಂದರೆ, ಯಾವುದು ಸಿಕ್ಕಿತ್ತು ಅವರಿಗೆ ಅದನ್ನು ಅವರು ಒಂದು ಪರಿಮಿತಿಗಿಂತ ಹೆಚ್ಚು ಫೀಲ್ ಮಾಡ್ತಾ ಇದ್ರು ಆ ಕಾಲಘಟ್ಟದಲ್ಲಿ. ಅದು ಏನು ಮಾಡುತ್ತೆ ಅಂದರೆ, ಅದು ಕಳಚಿಕೊಂಡ ಕೂಡಲೇ
ಅದು ವಿಪರೀತಕ್ಕೆ ತೆಗೆದುಕೊಂಡು ಹೋಗ್ಬಿಡತ್ತೆ ಅಂತ. ಹಾಗಾಗಿ ವಿದುರ ಸ್ಪಷ್ಟವಾಗಿ ಹೇಳ್ತಾನೆ, ಯಾವುದೇ ವಸ್ತು, ವಿಷಯ, ವ್ಯಕ್ತಿ ನಿನಗೆ ಆಯಾ ಕಾಲದಲ್ಲಿ ಸುಖವನ್ನು ದುಃಖವನ್ನು ಕೊಡ್ತಾ ಇರುತ್ತಲ್ಲ, ಎರಡನ್ನೂ ಎಷ್ಟು ಬೇಗ ಸಾಧ್ಯವೋ ಅದರಿಂದ ಹೊರಗೆ ಬರ್ತಾ ಇರುವಂಥ. ಅನುಭವಿಸಬೇಡ ಸುಖವನ್ನು ಅಂತ ಅರ್ಥ ಅಲ್ಲ, ಆದರೆ ಅದಕ್ಕೆ ಅಂಟಿಕೊಳ್ಳದೆ ಇರೋದನ್ನು ಕಲ್ತ್ಕೋ ಅಂತ. ಅಶಾಶ್ವತಮಿದಂ ಸರ್ವಂ ಚಿಂತ್ಯಮಾನಂ ನರರ್ಷಭ ಕದಲಿ ಸನ್ನಿಭೋ ಲೋಕಃ ಸಾರೋಹ್ಯಸ್ಯ ನ ವಿದ್ಯತೆ. ಇದೆಲ್ಲವೂ ಅಶಾಶ್ವತ. ಅಶಾಶ್ವತ ಅಂತ ಅಂದರೆ ಇಲ್ಲಿ ಒಣ ವೈರಾಗ್ಯ ಹೇಳ್ತಾ ಇರೋದಲ್ಲ. ನಮ್ಮಲ್ಲೊಂದು ಭ್ರಮೆ ಇದೆ, ಎಲ್ಲ ಅಶಾಶ್ವತ ಅಶಾಶ್ವತ ಅಂತ ಭಾರತೀಯರು ಒಂದು ಒಣ ವೇದಾಂತ ತಂದು ಯಾವುದನ್ನೂ ಇಷ್ಟಪಡದೇ ಇರೋ ಥರ ಮಾಡಿಬಿಟ್ರು ಅಂತ. ವಾಸ್ತವವಾಗಿ ಹಂಗಿಲ್ಲ, ಎಲ್ಲವೂ ಅಶಾಶ್ವತ ಅಂತ ಹೇಳ್ತಾ ಇರುವ ಭಾರತ ನವರಸಗಳು ಷಡ್ರಸಗಳ ಪರಿಕಲ್ಪನೆಯನ್ನು ಇದೇ ಕೊಟ್ಟಿದೆ. ಭಾವ ಅಂತ ಅಂದಾಗ ಅಲ್ಲಿ 9 ಖುಷಿ ಪಡುವ ಸಂಗತಿಗಳಿವೆ ಅಂತ. ಒಂದು ರುಚಿ ಅಂದರೆ ಅದರಲ್ಲಿ 6 ತರಹದ ರುಚಿ ಇದೆ ಅಂತೆಲ್ಲ ತೋರಿಸಿಕೊಟ್ಟಿದೆ. ಅದಲ್ಲ, ಆದರೆ ಇದು ಶಾಶ್ವತ ಅಲ್ಲ ಅಂತ ಅದು ಹೇಳ್ತಾ ಇದೆ ಅಷ್ಟೇ. ಶಾಶ್ವತ ಅಲ್ಲ ಅಂದರೆ ಈಗಿಲ್ಲ ಅಂತಲ್ಲ, ನಾಳೆಯೂ ಇರೋಲ್ಲ ಅಂತ. ಶಾಶ್ವತ ಅಲ್ಲ ಅಂತ ಅನ್ನೋದಕ್ಕೆ ಅದು ಇವತ್ತಿಲ್ಲ ಅಂತ ಅರ್ಥ ಅಲ್ಲ. ನಿನ್ನೆ ಇರಲಿಲ್ಲ, ನಾಳೆ ಇರೋಲ್ಲ, ಇವತ್ತಿದೆ. ನಿಂಗೆ ಇಷ್ಟು ಗೊತ್ತಿರಬೇಕು ಅಂತ ಅಷ್ಟೇ. ಇವತ್ತು ಎಂಜಾಯ್ ಮಾಡು, ಮತ್ತೆ ಇವತ್ತು ಎಂಜಾಯ್ ಮಾಡು ಅಂತಲೇ, ಇವತ್ತು ಎಂಜಾಯ್ ಮಾಡಬೇಡ ಅಂತ ಅಲ್ವೇ ಅಲ್ಲ. ಹೇಗೆ ಅಂತ ಅಂದರೆ ಅವನೊಂದು ಭಾಳ ಇದರ ಉದಾಹರಣೆ ಕೊಡ್ತಾನೆ. ಕದಲಿ ಸನ್ನಿಭೋ ಲೋಕಃ ಅಂತ. ಪ್ರಪಂಚ ಅನ್ನೋದು, ಸಂಸಾರ ಅಂತನ್ನೋದು ಬಾಳೆ ಗಿಡ ಇದ್ದಂತೆ. ಸಾರೋಹ್ಯಸ್ಯ ನ ವಿದ್ಯತೆ. ಇದರ ಒಳಗಡೆ ಒಂದು ಸಾರ ಅಂತ ಇಲ್ಲ ಅಂತ, ಸಾರಭೂತವಾದದ್ದು ಅಂತ ಇಲ್ಲ ಅಂತ. ಈಗ ಉದಾಹರಣೆ ಒಂದು ಎಳ್ನೀರಿದೆ ಅಂತ ಅಂದ್ಕೊಳ್ಳೋಣ, ತೆಂಗಿನಕಾಯಿ ಇದೆ ಅಂತ ಅಂದ್ಕೊಳ್ಳೋಣ. ಈಗ ತೆಂಗಿನಕಾಯಿ ಹೊರಗಡೆ ಒಂದು ಸಿಪ್ಪೆ ಇರುತ್ತೆ, ಆ ಸಿಪ್ಪೆ ಸುಲಿದ್ರೆ ಅದ್ರ ಸುತ್ತ ಒಂದು ಗೆರಟೆ ಇರುತ್ತೆ. ಅದನ್ನು ತೆಗೆದ್ರೆ ಒಳಗಡೆ ನಮಗೆ ತೆಂಗಿನಕಾಯಿ ಸಿಗತ್ತೆ. ಈ ಥರ ತುಂಬ ಹಣ್ಣುಗಳಲ್ಲಿ ಸಿಗತ್ತೆ. ಅಥವಾ ಕೆಲವುದರಲ್ಲಿ ಹೊರಗಡೆ ಸಾರ ಸಿಗುತ್ತೆ. ಒಂದು ಮಾವಿನ ಹಣ್ಣಿದೆ ಅಂದರೆ ಒಳಗಡೆ ಬೀಜ ನಾವೇನು ತಿನ್ನೋಲ್ಲ, ಹೊರಗಡೆ ಇದನ್ನು ತಿಂತೀವಿ. ಹೀಗೆಲ್ಲ ಏನೇನೋ ಇರುತ್ತೆ. ಹೌದು ಹೌದು. ಆದರೆ ಸಂಸಾರ ಬಾಳೆ ಗಿಡದಂತೆ ಅಂತ. ಬಾಳೆ ಗಿಡ ಇದೆಯಲ್ಲ, ಅದನ್ನು ಬಿಡಿಸ್ತಾ ಹೋದರೆ ಒಳಗೇನು ಸಿಗತ್ತೆ? ಏನೂ ಇಲ್ಲ. ಕದಲಿ ಸನ್ನಿಭೋ ಲೋಕಃ ಸಾರೋಹ್ಯಸ್ಯ ನ ವಿದ್ಯತೆ. ಒಳಗೇನು ಇಲ್ಲ ಅಂತ. ನೀವು ತೆಂಗಿನಕಾಯಿಯ ಒಳಗಡೆ ಏನೋ ಇರುವಂತೆ ಇಲ್ಲ ಸಂಸಾರದಲ್ಲಿ. ಇರೋದು ಇಷ್ಟೇ. ಇದು ಗೊತ್ತಿರಲಿ ನಿನಗೆ. ಹಾಗಂತ ನೀನು ಅದನ್ನೆಲ್ಲ ಕಿತ್ತಾಕ್ಕೊಂಡು ಅಯ್ಯೋ ಅಂತ ಅಳ್ತಾ ಕೂತ್ಕೋಬೇಕು, ಶೂನ್ಯ ಅಂತೇನೂ ಅಲ್ಲ. ಶೂನ್ಯವೇ ಒಳಗಡೆ ಇದೆ ಅಂತ ಗೊತ್ತಿರಲಿ ನಿನಗೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ ಇದು, ಬ್ಯೂಟಿಫುಲ್ ಆಗಿದೆ. ಬಟ್ ಅದು ರೌಂಡ್ ಅದು ಏನಿದೆ ಅದಕ್ಕೆ ಎಲೆ, ಅದಕ್ಕೆ ಏನಂತೀರಿ ಸರ್? ಅದಕ್ಕೆ ಅಂದರೆ ಬಾಳೆ ಎಲೆ, ಬಾಳೆ ದಿಂಡಿಗೆ ಸಿಪ್ಪೆ ಅಂತಿರ್ತೀವಲ್ಲ, ಸಿಪ್ಪೆ ಇದೆಯಲ್ಲ, ಸಾಕು ಅಲ್ವಾ? ಹೌದು, ಸಿಪ್ಪೆ ಅಷ್ಟೊಂದು ಸಿಪ್ಪೆಗಳಿದೆಯಲ್ಲ. ಅಂದ್ರೆ ಅದಷ್ಟಿರುವಾಗ ಖುಷಿ ಪಡೋಕೆ ಏನೂ ಸಮಸ್ಯೆ ಇಲ್ಲ. ನೀನು ಯಾಕೆ ಒಳಗಡೆ ಏನೋ ಇದೆ ಅಂತ ಅನ್ಕೊಂಡು ಕೂತಿದ್ರೆ ನಿನಗೆ ಸಮಸ್ಯೆ. ನೀನು ಬಾಳೆ ಮರವನ್ನು ಇಷ್ಟೇ ನೋಡ್ತಿ, ನೀನು ಒಣಗಿದಾಗಲೂ ಅದನ್ನು ಬಳಸ್ತಿ, ಹಸಿ ಇದ್ದಾಗಲೂ ಅದ್ರ ಬಣ್ಣ ನೋಡಿ ಖುಷಿ ಪಡ್ತೀಯೋ, ಇನ್ನೊಂದೇನೋ ಅದು ಮುಟ್ಟಿದ್ರೆ ತುಂಬ ನೈಸ್ ಅದು. ಹೌದು. ಆಮೇಲೆ ತುಂಬ ತಂಪಿನ ಅನುಭವ ಕೊಡುತ್ತೆ. ಬಾಳೆ ಇದನ್ನು ಮುಟ್ಟಿದರೆ ತುಂಬ ತಂಪಿರುತ್ತೆ ಅದರಲ್ಲಿ. ಇದನ್ನೆಲ್ಲ ಅನುಭವಿಸು. ನೀನು ಇಷ್ಟೇ ಅಂತ ಅಂದ್ಕೊಂಡು ಅನುಭವಿಸು. ಇದ್ರ ಒಳಗೆ ಹೋದ್ರೆ ನಿನಗೇನೊಂದು ಬ್ರಹ್ಮಾಂಡ ಸಿಗತ್ತೆ ಅಂತ ಯಾಕೆ ಅಂದ್ಕೊಳ್ತಾ ಇದೆಯಾ? ಅಲ್ಲಿರೋದು ಸಮಸ್ಯೆ. ಇಷ್ಟು ಸಂತೋಷ ಇದೆ ಇದರಲ್ಲಿ, ಇಷ್ಟೇ. ಮತ್ತು ಒಂದು ದಿವಸ ಇದು ಸತ್ತೋಗತ್ತೆ, ಒಣಗೋಗತ್ತೆ ಅನ್ನೋದು ಗೊತ್ತಿರಲಿ ನಿನಗೆ ಅಂತ ಅಷ್ಟೇ ಹೇಳ್ತಾ ಇದ್ದಾನೆ. ಅಂದ್ರೆ ಒಂದು ದಿವಸ ಸಿಪ್ಪೆಗಳೆಲ್ಲ ಇಲ್ಲವಾಗಿ ಕೊನೆಗೆ ಏನು ಇಲ್ಲ ಅನ್ನೋದು ನಿನಗೆ ರಿಯಲೈಸ್ ಆಗುತ್ತೆ. ನೀವು ಮುಂಚೆನೇ ಅದನ್ನು ಅರ್ಥ ಮಾಡ್ಕೋ ಅನ್ನೋದು. ಅದರಿಂದ ಏನು ಸಿಗುತ್ತೋ, ಎಷ್ಟು ಸಿಗುತ್ತೋ ಅನುಭವಿಸು ಅಷ್ಟೇ. ಬಟ್ ಇದು ನಾನು ನೋಡಿದಂತೆ ಬಹಳ ಅದ್ಭುತವಾದ ನಿದರ್ಶನ. ಬಿಚ್ಚುತ್ತಾ ಹೋದರೆ ಆಮೇಲೆ ಶೂನ್ಯ ಉಳ್ಕೊಳ್ಳುತ್ತೆ ಅಂತ. ದೇಹ ಅನ್ನೋದು ಏನು ಅಂತ ಒಂದು ಹೇಳ್ತಾ ಹೋಗ್ತಾನೆ ವಿದುರ ಅವನಿಗೆ. ಈ ದೇಹ ಅಂತ ಇದೆಯಲ್ಲ, ಈಗ ಸಾವು ಮತ್ತು ಇದು ಅನ್ನೋದನ್ನು ಇಟ್ಕೊಂಡು ಮಾತಾಡೋದು ದೇಹದ ಆಧಾರದ ಮೇಲೆ. ಈಗ ದುರ್ಯೋಧನ ಸತ್ತೋಗಿದ್ದಾನೆ, ದುಶ್ಯಾಸನ ಸತ್ತೋಗಿದ್ದಾನೆ ಅಂತ ಅನ್ನೋದು. ದುರ್ಯೋಧನ ಅಂತ ಒಂದು ಆಕಾರ ಇತ್ತಲ್ಲ, ಆಕಾರ ಇಲ್ಲ, ಶರೀರ ಇಲ್ಲ. ದುರ್ಯೋಧನ ಅನ್ನುವ ಒಂದು ಆತ್ಮ ಇತ್ತಲ್ಲ, ಅದಿದೆ, ಆತ್ಮ ಇದೆ. ಅದೇನು ಮುಕ್ತಾಯ ಆಗಿಲ್ಲ ಅದು. ಆದರೆ ಈಗ ಚಿಂತೆ ಆಗೋದು ಯಾಕೆ, ದುಃಖ ಆಗೋದು ಯಾಕೆ, ಇಲ್ಲ ಅಂತ ಅನ್ಸೋದೇಕೆ, ಇತ್ತು ಅಂತ ಅನ್ಸೋದು ಯಾವುದ್ರ ಮೇಲೆ ಅಂದರೆ ದೇಹದ ಮೇಲೆ ಅಂತ. ಅದು ಒಂದು ಮನೆ ಇದ್ದಂತೆ ಅಷ್ಟೇ ಅಂತ ವಿದುರ ಹೇಳ್ತಾನೆ. ದೇಹ ಅನ್ನೋದು ಒಂದು ಮನೆ, ದೇಹವೇ ಅಲ್ಲ, ದೇಹ ಮನೆ. ಅದರ ಅರ್ಥ ಏನು? ಕೇವಲ ದೇಹಕ್ಕೇನು ಬೆಲೆ ಇಲ್ಲ. ಮನೆಯೊಳಗೆ ಯಾರಾದರೂ ಇದ್ದರೆ ಮಾತ್ರ. ಯಾರೂ ಇಲ್ಲದ ಮನೆ, ಅದಕ್ಕೆ ಅದೇನು ಮಾಡಬೇಕು? ಅದನ್ನು ತಗೊಂಡು ಮನೆಯೊಳಗೆ ಯಾರೋ ಇರಬೇಕು,
ಅವರು ಇರೋದಕ್ಕೆ ಬೇಕಾಗುವಂಥದ್ದು ಹೇಗೆ ಮನೆಯೋ ಹಾಗೆ ದೇಹ ಅನ್ನೋದಷ್ಟೇ. ಗೃಹಾಣ್ಯೇವ ಹಿ ಮರ್ತ್ಯಾನಾಂ ಆಹುರ್ದೇಹಾನಿ ಪಂಡಿತಾಹ. ಆದರೆ ಆ ಮನೆ ಇದೆಯಲ್ಲ, ಆ ಮನೆ ಬೀಳತ್ತೆ ಒಂದಿನ. ಹಾಗಂತ ಮನೆಯೊಳಗೆ ಇರೋರು ಇದ್ದಾರಲ್ಲ, ಅವರು ಉಳ್ಕೊಳ್ಬಾರದು ಅಂತ ಇಲ್ಲ ಅಂತ. ಅಂದರೆ ದೇಹದ ಒಳಗಿರುವ ಒಂದು ಆತ್ಮ ಅಂತ ಇದೆಯಲ್ಲ, ಅದು ಉಳ್ಕೊಂಡಿರುತ್ತೆ. ಬಿದ್ದು ಹೋಗೋದು ಯಾವುದು ಅಂದರೆ ದೇಹ ಮಾತ್ರ ಅಂತ. ಯಥಾ ಜೀರ್ಣಮಜೀರ್ಣಂ ವಾ ವಸ್ತ್ರಂ ತ್ಯಕ್ತ್ವಾ ತು ವೈ ನರಃ ಅನ್ಯದ್ರೋಚಯತೆ ವಸ್ತ್ರಂ ಏವಂ ದೇಹ ಶರೀರಿಣಾಂ. ಒಂದು ಬಟ್ಟೆ ಜೀರ್ಣ ಆಯಿತು ಅಂದರೆ ಅದು ಬಣ್ಣಗೆಡ್ತು, ಹರಿದು ಹೋಯಿತು, ಸವೆದು ಹೋಯಿತು ಅಂತ ಅಂದಾಗ ಬಟ್ಟೆಯನ್ನು ಬಿಟ್ಟು ಬೇರೆ ಬಟ್ಟೆ ತೊಗೋತಾನೆ ಮನುಷ್ಯ, ಬೇರೆ ಬಟ್ಟೆ ಉಡುತ್ತಾನೆ. ಹಾಗೆ ಅಂತಲೂ ಅಲ್ಲ, ಜೀರ್ಣ ಆಗದೇ ಇದ್ದಾಗಲೂ ಬೇರೆ ಬಟ್ಟೆ ತೊಗೋಬೋದು ಅವನು. ಈಗ ಬಟ್ಟೆ ಹರಿದು ಹೋದ ಮೇಲೆ ಬಿಡಬೇಕು ಅಂತಿಲ್ಲ. ಈ ಬಟ್ಟೆ ಹಾಕೊಳ್ಳೋದು ಸಾಕು ಅಂತ ಅನ್ಸುತ್ತೆ ಅವನಿಗೆ, ಈ ಶರ್ಟ್ ಸಾಕು, ಈ ಸೀರೆ ಸಾಕು, ಇನ್ನು ಉಡೋದು ಬೇಡ ಅಂತ ಅನ್ಸುತ್ತೆ. ಯಾರಿಗೋ ತೆಗೆದು ಕೊಡ್ತಾನೆ, ಇನ್ನೊಂದು ಬಟ್ಟೆ ತಗೋತಾನೆ. ಅನ್ಯದ್ರೋಚಯತೆ ವಸ್ತ್ರಂ. ಇಲ್ಲಿ ಭಾಳ ಚೆನ್ನಾಗಿರುವ ಮಾತು ರೋಚಯತೆ ಅಂತ. ಇನ್ನೊಂದು ಇಷ್ಟ ಆಗುತ್ತೆ ಅವನಿಗೆ ಅಂತ. ಒಂದಿಷ್ಟು ಕಾಲ ಕಳೆದ ಮೇಲೆ ಜೀರ್ಣ ಆಗಿ ಬಣ್ಣಗೆಟ್ಟು ಏನೋ ಆದಾಗಲೂ ಇದು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಚೆನ್ನಾಗಿದೆ ಅಂತ ತಾನು ಇಷ್ಟು ದಿವಸ ಹಾಕ್ಕೊಳ್ತಾ ಇದ್ದಿದ್ದು, ಚೆನ್ನಾಗಿದೆ ಅಂತಲೇ ಹುಡುಕಿದ್ದಾನೆ, ಚೆನ್ನಾಗಿದೆ ಅಂತಲೇ ಹೋಗಿ ಅಂಗಡಿಗೆ ಹೋಗಿ ತಂದಿದ್ದಾನೆ, ತನಗೆ ಬೇಕಾಗೋ ಥರ ಹೊಲಿಸಿಕೊಂಡಿದ್ದಾನೆ, ಹುಟ್ಟಿದ್ದಾನೆ. ಆದರೆ ಜೀರ್ಣ ಆದ ದಿವಸ ಅದು ಮಾಸಿ ಹೋದ ದಿವಸ ಅವನಿಗೆ ಅದು ಚೆನ್ನಾಗಿಲ್ಲ ಅನ್ನೋ ಫೀಲ್ ಬರುತ್ತೆ. ಅದರಲ್ಲಿ ಅವನಿಗೆ ರುಚಿ ಇಲ್ಲ, ಈಗ ಅಭಿರುಚಿ ಇಲ್ಲ. ಈಗ ಇನ್ನೊಂದು ಇಷ್ಟ ಆಗುತ್ತೆ ಅವನಿಗೆ. ಇದು ಜೀರ್ಣ ಆಗಿದ್ದರ ಬಗ್ಗೆಯೂ ಆಗ್ಬೋದು, ಜೀರ್ಣ ಆಗದೇ ಇದ್ದರ ಬಗ್ಗೆಯೂ. ಜೀರ್ಣ ಅಂದರೆ ಮಾಸಿ ಹರಿದು ಹೋಗದೇ ಇರುವ ಬಟ್ಟೆ ಬಗ್ಗೆಯೂ ಅನ್ನಿಸ್ಬೋದು. ಸ್ವಲ್ಪ ದಿವಸ ಹಾಕ್ತಾ ಇದ್ದಾಗೆ ಅದು ಇನ್ನು ಸಾಕು ಅಂತ ಅನ್ನಿಸ್ಬೋದು. ಅದು ಎರಡೂ ಹೊತ್ತಿನಲ್ಲೂ ಅವನೇನು ಮಾಡ್ತಾನೆ, ಇನ್ನೊಂದು ಬಟ್ಟೆ ತಗೋತಾನೆ, ಹಾಕ್ಕೋತಾನೆ. ಏವಂ ದೇಹ ಶರೀರಿಣಾಂ. ದೇಹಗಳು ಇಷ್ಟೇನೆ ಅಂತ. ಆತ್ಮಕ್ಕೆ ಶರೀರ ಇಷ್ಟೇನೆ, ಆತ್ಮನಿಗೆ ಶರೀರ ಇಷ್ಟೇನೆ. ಈ ದೇಹ ಇಷ್ಟ ಆಗಿತ್ತೋ ಅವನಿದ್ದ ಇದರಲ್ಲಿ. ಇದು ಜೀರ್ಣ ಆಗಿದೆ ಅಂದರೆ ವಯಸ್ಸಾಯಿತು, ಇಂದ್ರಿಯಗಳು ಕೆಲಸ ಮಾಡೋಲ್ಲ, ಅವತ್ತು ಬಿಟ್ಟು ಹೋಗೋದು ಒಂದಿದೆ. ಅದಕ್ಕಿಂತ ಮೊದಲೇ ಬಿಟ್ಟು ಹೋಗ್ಬೋದು. ಈಗ ಯುದ್ಧದಲ್ಲಿ ಸತ್ತಿದ್ದಾರೆ ಇವರೆಲ್ಲ ಅಂತಂದಾಗ ಇವರು ದೇಹಗಳೇನು ಜೀರ್ಣ ಆಗಿಲ್ಲ ಯಾರಿದ್ದು. ದುರ್ಯೋಧನನಿಂದ ಅಭಿಮನ್ಯುವರೆಗೆ ದೇಹ ಗಟ್ಟಿಯಾಗೇ ಇತ್ತು. ಸಾಕು ಅಂತ ಅನ್ನಿಸ್ತು, ಎದ್ದೋದ್ರು. ದೇಹಕ್ಕೆ ಇಷ್ಟೇ ಬೆಲೆ ಕೊಡಬೇಕು ಅಂತ ವಿದುರ ಹೇಳ್ತಾ ಇರೋದು. ಅಂದರೆ ಇದು ಮತ್ತೆ ನಮ್ಮನ್ನು ಮೀರಿದ ವೇದಾಂತ ಅಂತ ಕೇಳಿಸಿದಾಗ ಅನಿಸಿದ್ರು ವಾಸ್ತವ ಇದು. ಮತ್ತು ಅವನು ಹೇಳ್ತಾ ಇರೋದೇನು ಅಂತ ಅಂದರೆ, ಒಂದು ದೇಹವನ್ನು ಇಷ್ಟೇ ಅಂತ ನೋಡೋದು ಕಲಿಬೇಕು ನಾವು ಅಂತ. ನಾವೇ ಇಷ್ಟಪಡದೆ ಹೋಗ್ತೀವಿ ಈ ದೇಹವನ್ನು ಅಂತ. ಸರ್ ಬಟ್ ಏನಂದರೆ ನನಗೆ ಒಂದು ಅನ್ಸೋದು, ಈಗ ದಿಲೀಪ್ ರಾಜ್ ತೀರ್ಕೊಂಡ್ರು, ತುಂಬ ಚೆನ್ನಾಗಿತ್ತು ಅವ್ರ ದೇಹ, ಅವ್ರ ಮನಸ್ಸು, ಆ ವ್ಯಕ್ತಿನೂ ಅಷ್ಟೇ ಚೆನ್ನಾಗಿದ್ರು. ಲೌಕಿಕ ರೀಸನ್ಗಳನ್ನ ಬಿಟ್ಕೊಂಡು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಅದೇನೋ ಆಯಿತು ಅಂತ. ಬಟ್ ಆತ್ಮ ಬಿಟ್ಟು ಹೋಯ್ತು ಅವ್ರನ್ನ, ಎಲ್ಲ ಚೆನ್ನಾಗಿದ್ದಾಗ ಕೂಡ. ಅಂದರೆ ಪ್ರಾಣ ಹೋದ್ಮೇಲೆ ಆತ್ಮ ಕೂಡ ಹೋಯಿತು ಅಂತ. ಇನ್ನು ಇದು ಒಂದು ಎಕ್ಸಾಂಪಲ್. ಆದರೆ ಇನ್ನೂ ಒಂದು ಎಕ್ಸ್ಟ್ರೀಮ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಭಿಕ್ಷುಕನಾಗಿರ್ತಾನೆ, ರೋಗ ಬಂದಿರುತ್ತೆ, ಅವನು ವಯಸ್ಸು ಆಗಿರುತ್ತೆ, ಆದರೆ ಅವನು ಸಾವು ಬರಲ್ಲ. ಆ ಥರದ ವ್ಯಕ್ತಿಗಳನ್ನ ಕೂಡ ನೋಡ್ತೀವಿ. ಕೆಲವೊಬ್ಬರು ದಯಾಮರಣ ಕೊಡೋ ಪರಿಸ್ಥಿತಿ ಕೇಳ್ತಾರೆ, ಅವರೇ ಅರ್ಜಿ ಹಾಕ್ತಾರೆ, ಆದರೆ ಅವ್ರಿಗೆ ಆ ಥರದ್ದು ಬರಲ್ಲ. ಯಾಕೆ ಈ ಥರ ಎಕ್ಸ್ಟ್ರೀಮ್ಗಳಿರ್ತವೆ? ಇದಕ್ಕೆ ಕರ್ಮ ಅಂತಲೇ ಹೇಳೋದು. ಕಾಲ ಅಂತ ಅಲ್ಲಿ ಮೊದಲೊಂದು ಮಾತುಕತೆ ಬಂತಲ್ಲ, ಇಲ್ಲೇ ಇದೆ ಅದಕ್ಕೆ ಉತ್ತರ. ಅಂದರೆ ಯುದ್ಧ ಮಾಡ್ತಾ ಇದ್ದವನು ಬದುಕಿ ಉಳಿಯಬಹುದು, ಯುದ್ಧ ಮಾಡದೇ ಇದ್ದವನು ಸಾಯಬಹುದು ಅಂತೆಲ್ಲ ಬರುವಾಗ ಇಲ್ಲೂ ಇದೆ ಅದು ಜೀರ್ಣ ಅಜೀರ್ಣ ಅಂತ ಅನ್ನುವಾಗ. ಈ ಎರಡರಲ್ಲೂ ಏನು ಅಂತ ಅಂದರೆ, ಆತ್ಮನಿಗೆ ಹೊರಟು ಹೋಗಬೇಕು ಅಂತ ಅನಿಸಿದ್ರಿಂದಲೇ ಹೊರಟೋಗಿದೆ ಅನ್ನೋದು ಕೊನೆಯ ಅದು. ಆತ್ಮನಿಗೆ ಯಾಕೆ ಹೊರಟೋಗಬೇಕು ಅಂತ ಅನಿಸಿದೆ ಅಂದರೆ, ಆ ಆತ್ಮನಿಗೆ ಈ ದೇಹದ ಕೆಲಸ ಮುಗಿದಿದೆ. ಅವನಿಗೆ ಆತ್ಮನಿಗೆ ಇದನ್ನು ಬಳಕೆ ಮಾಡಿ ಏನು ಮಾಡಬೇಕು ಆ ಕೆಲಸ ಮುಗಿದಿದೆ. ಅದು ಯಾಕೆ ಮುಗೀತು ಅಂತ ಅಂದರೆ, ಅದಕ್ಕೆ ಅವನ ಕರ್ಮ ಮುಗಿದಿದೆ. 2-3 ಅಂಶ ಇದೆ ಅದರಲ್ಲಿ. ಅವನಿಗೆ ಈ ಜನ್ಮವೇ ಬೇಡ ಅಂತ ಅಂದ್ಕೊಂಡು ಒಬ್ಬ ಮೋಕ್ಷಕ್ಕೆ ಹೋಗಿರಬಹುದು, ಈ ಥರದ ದೇಹಗಳನ್ನು ಧಾರಣೆ ಮಾಡೋದು ಬೇಡ ಅಂತ ಅನ್ನಿಸಿ. ಇನ್ಯಾರಿಗೋ ಒಬ್ಬನಿಗೆ ಅವನಿಗೆ ಸಾಕಾಗಿರ್ಬೋದು. ಅವನಿಗೆ ಸಾಕಾಯಿತು ಇಲ್ಲ ಅನ್ನೋದು ನಮಗೆ ಹೊರಗಡೆ ಗೊತ್ತಾಗೋಲ್ಲ. ಯಾಕೆಂದರೆ ನಮಗೆ ಗೊತ್ತಾಗೋದು ಮನಸ್ಸು ಮಾತ್ರ. ಮನಸ್ಸಿನ ಹಿಂದಿನ ಆತ್ಮ ಅನ್ನೋದು ನಮ್ಗೆ ಅರ್ಥ ಆಗೋಲ್ಲ. ಅರ್ಥ ಆಗೋಲ್ಲ ಅಂದ್ರೇನು, ಫೀಲ್ ಆಗೋಲ್ಲ ನಮಗೆ. ಕೊನೆಗೂ ಆತ್ಮ ಅಂತ ಒಬ್ಬ ಇದ್ದಾನೆ, ಒಂದಿದೆ ನಮ್ಮೊಳಗೆ ಅಂತ ಅನ್ನೋದನ್ನು ನಾವು ಹೀಗೆಲ್ಲ ಲಾಜಿಕ್ಗಳ ಮೂಲಕ ಅರ್ಥ ಮಾಡ್ಕೋತಾ ಇದ್ದೀವಿ. ಈಗ ಲಾಜಿಕ್ಗಳ ಮೂಲಕ ಅರ್ಥ ಮಾಡ್ಕೋತಾ ಇದ್ದೀವಿ. ಫೀಲ್ ಆಗ್ತಾ ಇಲ್ಲ ನಮಗೆ ಫೀಲ್ ಆಗ್ತಾ ಇರೋದು ಯಾವುದು ಅಂದರೆ, ಮನಸ್ಸು ಮಾತ್ರ ಫೀಲ್ ಆಗ್ತಾ ಇದೆ. ಈ ಮನಸ್ಸಿಗೆ ಬೇಕು ಅಂತ ಇದ್ದಿರ್ಬೋದು, ಆದರೆ ಮನಸ್ಸಿಗಿಂತಲೂ ಹಿಂದಿರುವ ಅವನಿಗೆ ಸಾಕು ಅನ್ನಿಸಿದ್ದಕ್ಕೆ ಹೊರಟಿದ್ದಾನೆ ಅವನು. ಅಲ್ಲಿ ಮನಸ್ಸು ಅದರಲ್ಲಿ
ಸಾಕು ಅಂತ ಅನಿಸಿದೆ ಅದಕ್ಕೆ ದಯಾಮರಣ ಕೇಳುವ ಪರಿಸ್ಥಿತಿಯಲ್ಲಿ. ಆದರೆ ಆತ್ಮನಿಗೆ ಬಿಟ್ಟು ಹೋಗಬೇಕು ಅಂತ ಇಲ್ಲ ಅವನಿಗೆ, ಅದನ್ನು ಬಿಟ್ಟು ಹೋಗಬೇಕು ಅಂತ ಇಲ್ಲ ಅನ್ನೋದಕ್ಕೆ ಒಂದು ಕರ್ಮ ಕಾರಣ ಆಗಿರುತ್ತೆ ಅವನಿಗೆ. ಕರ್ಮ ಕಾರಣ ಆಗಿರುತ್ತೆ ಅನ್ನೋದಕ್ಕೆ ಅರ್ಥ ಏನು ಅಂತ ಅಂದರೆ, ಅಷ್ಟು ಕಾಲ ಇರೋದಕ್ಕೆ ಬೇಕಾಗುವಂಥದ್ದೇನೋ ಮಾಡಿದಾನವನು ಅವತ್ತು. ಅದನ್ನು ಮಾಡುವಾಗ ಅವನು ಬುದ್ಧಿಪೂರ್ವಕವಾಗೇ ಮಾಡಿರ್ತಾನೆ, ಅದನ್ನು ಆಕಸ್ಮಿಕ ಅಲ್ಲ, ಬುದ್ಧಿಪೂರ್ವಕವಾಗೇ ಮಾಡಿದ್ದಾನೆ. ಬುದ್ಧಿಪೂರ್ವಕವಾಗಿ ನೀನೊಂದನ್ನು ಮಾಡಿದಾಗ ಅದಕ್ಕೆ ತಕ್ಕದ್ದು ಯಾವುದೋ ಅದು ಸಿಗತ್ತೆ ನಿನಗೆ ಅಂತ. ಅದು ಏನಾಗಿದೆ ಅಂದರೆ ಇಲ್ಲಿ ಸಿಕ್ಕಿದೆ ಅದೀಗ. ಈಗೇನಾಗಿದೆ, ಸುದೀರ್ಘ ಕಾಲ ಇರಬೇಕು ಅಂತ ಬಯಸಿದ್ದಾನೆ ಅಂತ ಅಂದ್ಕೊಳ್ಳೋಣ ಒಬ್ಬ ಒಂದು ದೇಹದಲ್ಲಿ. ಅದಕ್ಕಾಗಿ ಏನೋ ಒಂದು ಪ್ರಯತ್ನ ಮಾಡಿದ್ದಾನೆ ಅಂತ ಅಂದ್ಕೊಳ್ಳೋಣ. ದೇಹದ ಶಕ್ತಿ ಕುಂದಿದೆ, ಆದರೆ ನೀನು ಅವತ್ತು ಅದಕ್ಕಾಗಿ ನೀನು ಮಾಡಿಕೊಂಡ ವ್ಯವಸ್ಥೆ ಉಳ್ಕೊಂಬಿಟ್ಟಿದೆ. ಹಾಗಾಗಿ ಏನಾಗುತ್ತೆ, ದೇಹ ಕ್ರಿಯೆ ಮಾಡೋಲ್ಲ, ಆದರೆ ಜೀವಕ್ಕೆ ಹೊರಗೆ ಹೋಗೋಕ್ಕಾಗಲ್ಲ ಅನ್ನೋ ಥರ ಆಗುತ್ತೆ. ಹಾಗಾಗಿ ಯಾರಾದರೂ ನನ್ನನ್ನು ಕೊಲ್ಲಿ ಅಂತ ಹೇಳೋ ಥರ ಆಗಿಬಿಡತ್ತೆ. ದಯಾಮರಣ ಕೊಡಿ ಅಂತ. ದಯಾಮರಣ ಅದೇ ಅದನ್ನೇ, ದಯೆಗಾಗಿ ಕೊಲ್ಲಿ ಅಂತ, ಕರುಣೆಗಾಗಿ ಕೊಲ್ಲಿ ಅಂತ, ಕರುಣೆಯಿಂದ ಕೊಲ್ಲಿ ಅಂತ ಹೇಳೋ ಥರ ಆಗಿಬಿಡತ್ತೆ ಅಂತ. ಕೊಲ್ಲೋದೇ ಅದು ವಾಸ್ತವವಾಗಿ. ಇಲ್ಲದೇ ಇದ್ದರೆ ಅದಕ್ಕೆ ಕೋರ್ಟ್ ಒಪ್ಪಿಗೆ ಕೊಡಬೇಕು. ಅದನ್ನು ಕಾನೂನು ಆಗಿ ಹಾಗೆ ಮಾಡಬಾರ್ದು ಅಂತ ಯಾಕೆ ಮಾಡ್ತೀವಿ ಅಂತಂದರೆ, ಕೊಲೆಯಂತೆಯೇ ಅದನ್ನು, ಆದರೆ ಅನಿವಾರ್ಯ ಅದು ಅಂತ ಬರುತ್ತೆ ಅಲ್ಲಿ. ಇಲ್ಲಿ ನಾವು ಹೊರಗಡೆಯಿಂದ ನಿಂತು ನೋಡಿ ಮಾಡ್ತಾ ಇರುವಂಥದ್ದು. ಆದರೆ ಒಳಗಡೆಯ ಆತ್ಮಕ್ಕೆ ಅದು ಬಿಟ್ಟೋಗೋದಕ್ಕೆ ಸಿದ್ಧ ಇಲ್ಲ ಅಂತಲೇ ಕೂತ್ಕೊಂಡಿದೆ ಅಲ್ಲಿ. ಸಾವು ಅನ್ನೋದು ಎಲ್ಲಿ ಬೇಕಿದ್ದರೂ ಬರಬಹುದು ಅಂತ ಈಗ ನೀವು ಕೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟ ಮಾತಿದೆ ಅವನದ್ದು. ಎಲ್ಲಿ ಬೇಕಿದ್ದರೂ ಬರುತ್ತೆ ಅಂತ. ಗರ್ಭಸ್ಥೋವಾ ಪ್ರಸೂತೋವಾ ಪ್ಯಥವಾ ದಿವಸಾಂತರ ಅರ್ಧಮಾಸಗತೋವಾಪಿ ಮಾಸಮಾತ್ರಗತೋಪಿ ವಾ ಸಂವತ್ಸರಗತೋವಾಪಿ ದ್ವಿಸಂವತ್ಸರ ಏವವಾ ಯೌವನಸ್ಥೋಪಿ ಮಧ್ಯಸ್ಥೋ ವೃದ್ಧೋ ವಾಪಿ ವಿಪದ್ಯತೆ. ಎಲ್ಲೂ ಸಾವು ಬರ್ಬೋದು. ಗರ್ಭದಲ್ಲಿದ್ದಾಗಲೇ ಸಾವು ಬರ್ಬೋದು, ಹುಟ್ಟಿದ ಕೂಡಲೇ ಸಾಯ್ಬೋದು, ಒಂದು ದಿವಸ ಬದುಕಿದ್ದು ಆಮೇಲೆ ಸಾಯ್ಬೋದು, 15 ದಿನ ಆದ ಮೇಲೆ ಸಾಯ್ಬೋದು, 1 ತಿಂಗಳಾದ ಮೇಲೆ ಸಾಯ್ಬೋದು, 1 ವರ್ಷವಾದ ಮೇಲೆ ಸಾಯ್ಬೋದು, 2 ವರ್ಷವಾದ ಮೇಲೆ ಸಾಯ್ಬೋದು, ಯೌವನದಲ್ಲಿದ್ದಾಗ ಸಾಯ್ಬೋದು, ಮಧ್ಯ ವಯಸ್ಸಿನಲ್ಲಿದ್ದಾಗ ಸಾಯ್ಬೋದು, ವೃದ್ಧನಾಗಿ ಸಾಯ್ಬೋದು. ಎಲ್ಲಿಯೂ ಸಾವು ಬರೋದಕ್ಕೆ ಸಾಧ್ಯ ಆಗತ್ತೆ. ಇದಕ್ಕೇನು ಕಾರಣ ಅಂದರೆ, ಪ್ರಾಕರ್ಮಭಿಸ್ತು ಭೂತಾನಿ ಭವಂತಿ ನ ಭವಂತಿ ಚ. ವಿದುರ ಹೇಳುವ ಉತ್ತರ ಏನು ಅಂದರೆ, ಹಿಂದಿನ ಕರ್ಮಗಳು ಕಾರಣ ಇದಕ್ಕೆ. ಈಗ ಎಷ್ಟು ಕಾಲ ಇರಬೇಕು, ಎಷ್ಟು ಕಾಲಕ್ಕೆ ಮುಕ್ತಾಯ ಆಗಬೇಕು ಅನ್ನೋದನ್ನು ನಿರ್ಣಯಿಸೋದು ಅವನೇ ಮಾಡಿಕೊಂಡ ಹಿಂದಿನ ಕರ್ಮ. ಆ ಕರ್ಮದಿಂದಾಗಿ ಅದು ನಿರ್ಣಯ ಆಗತ್ತೆ ಅಂತ. ಹಾಗಿರುವಾಗ ಕಿಮರ್ಥವನ್ನು ತಪ್ಯಸೆ ಅಂತ ವಿದುರ ಕೇಳ್ತಾನೆ. ಈಗ ಯಾವುದು ಇದು ನಿನ್ನ ಕೈಯಲ್ಲಿ ಇಲ್ಲ ಈ ಸಾವಿನ ವಿಷಯ ಅಂತಂದಾಗ ಯಾಕೆ ಯೋಚನೆ ಮಾಡ್ತೀನಿ ನೀನು? ಚಿಂತೆ ಮಾಡೋದಕ್ಕಿಲ್ಲ ಅಂತ. ಅಂದರೆ ನಾವೇನಾದರೂ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತಂದರೆ ಅದರ ಬಗ್ಗೆ ಯೋಚನೆ ಮಾಡಬೇಕು. ನಾವೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅದರ ಬಗ್ಗೆ ಯೋಚನೆ ಮಾಡೋದನ್ನೇ ಬಿಟ್ಟು ಬಿಡಬೇಕು. ವಿದುರ ಸುದೀರ್ಘವಾಗಿ ಹೀಗೆಯೇ ಹೇಳ್ತಾ ಹೋಗ್ತಾನೆ. ಧೃತರಾಷ್ಟ್ರ ಕೇಳ್ತಾ ಇರ್ತಾನೆ. ಆದರೆ ಒಂದು ಹಂತಲ್ಲಿ ಸಮಾಧಾನ ಆಗುತ್ತೆ, ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತಾನೆ, ಎಲ್ಲ ಕೇಳ್ಕೊಳ್ತಾನೆ. ಕೇಳ್ತಾ ಇರುವಾಗಲೇ ಮತ್ತೆ ಅವನಿಗೆ ಆ ನೆನಪುಗಳೇ ಒತ್ತರಿಸಿ ಬರುತ್ತೆ. ಅದನ್ನು ಮತ್ತೆ ಆ ನೆನಪು ಒತ್ತರಿಸಿ ಬಂದು ಮತ್ತೆ ಅವನು ಮೂರ್ಛೆ ತಪ್ಪಿಗೆ ಬಿದ್ದು ಬಿಡ್ತಾನೆ ಧೃತರಾಷ್ಟ್ರ. ಅಲ್ಲಿ ವ್ಯಾಸರಿರ್ತಾರೆ, ವಿದುರ, ಸಂಜಯ, ಅಲ್ಲಿದ್ದವರೆಲ್ಲ ಅವನನ್ನು ನೀರು ಪ್ರೋಕ್ಷಿಸಿ ಅವನು ಏಳುವಂತೆ ಮಾಡ್ತಾರೆ. ಭಾಳ ಹೊತ್ತಾದ ಮೇಲೆ ಅವನು ಏಳ್ತಾನೆ. ಎದ್ದ ಮೇಲೆ ಮತ್ತೆ ಅದೇ ದುಃಖ. ವಿಲಲಾಪ ಚಿರಂ ಕಾಲಂ ಪುತ್ರಾಧಿವಿರಭಿಪ್ಲುತಃ. ಬಹಳ ಹೊತ್ತು ಅಳ್ತಲೇ ಇರ್ತಾನೆ ಅವನು, ಹೇಳ್ಕೊಳ್ತಾನೆ. ಅಂದರೆ ಅದನ್ನು ಹಲವು ತರಹದಲ್ಲಿ ಹೇಳ್ಕೊಳ್ತಾ ಹೋಗ್ತಾನೆ. ಮತ್ತೆ ದುಃಖಿಸ್ತಾ ಇರುವ ಧೃತರಾಷ್ಟ್ರನನ್ನು ನೋಡಿ ಈಗ ವ್ಯಾಸರು ಸಮಾಧಾನ ಮಾಡ್ತಾರೆ. ಸಂಜಯ ಸಮಾಧಾನ ಮಾಡಿದ್ದ, ವಿದುರ ಮಾಡಿದ್ದ, ಈಗ ವ್ಯಾಸರು ಪ್ರಯತ್ನಿಸ್ತಾರೆ. ಸೊ ಹಾಗೆ ಪಾಳಿನಲ್ಲಿ ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಂಜಯ, ವಿದುರ ಮತ್ತು ವ್ಯಾಸರು. ಎಲ್ಲರ ಮಾತುಗಳಲ್ಲೂ ಒಂದಷ್ಟು ತಾತ್ವಿಕತೆ, ಒಂದಷ್ಟು ಪ್ರಾಕ್ಟಿಕಲ್ ವಿಸ್ಡಮ್ ಎಲ್ಲವೂ ಕೂಡ ಇದೆ. ಆದರೂ ಕೊನೆಗೆ ಮತ್ತೆ ದುಃಖ ಬಂದಿರೋದು ಅದು ಅತ್ಯಂತ ಸಹಜ. ಎಲ್ಲ ಕೇಳಿ ಸಮಾಧಾನ ಆಯಿತು ಅಂದಾಗೂ ಕೂಡ ಮತ್ತೆ ದುಃಖ ಬರುವಂಥದ್ದು ತುಂಬ ಸಹಜ. ಯಾಕಂದರೆ ಅದೊಂದು ಪ್ರೋಸೆಸ್. ಅದು ನೀವು ಏನೇ ಮಾಡಿದರೂ ಕೂಡ ಅದಕ್ಕೊಂದು ಟೈಮ್ ತೊಗೊಂಡುತ್ತೆ ಅಂತ ಅನ್ನೋದು ಕೂಡ ಗೊತ್ತಾಗುತ್ತೆ ಇದರಲ್ಲಿ. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ, ಇವತ್ತಿನ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇದನ್ನು ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ವ್ಯಾಸರು ಏನು ಹೇಳ್ತಾರೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯ ಕೊನೆ ಭಾಗ ಬಂದಿದ್ದೀವಿ. ಒಂದು ವಿಚಾರ ಹೇಳಬೇಕು ಅಂದ್ಕೊಂಡದ್ದು ಏನಂದರೆ, ನಮ್ಮ ಸಂಚಿಕೆಗಳು ಕೆಲವೊಂದು ಸಲ ಚಿಕ್ಕದು, ಕೆಲವೊಂದು ಸಲ ದೊಡ್ಡದೆಲ್ಲ ಇರುತ್ತೆ. ಆದರೆ ಇತ್ತೀಚೆಗೆ ನೋಡಲು ಆರಂಭಿಸಿದವ್ರಿಗೆ ಅಥವಾ ನೋಡ್ತಾ ಇರೋರಿಗೂ ಕೂಡ ಕೆಲವೊಂದು ಸಲ ಹಳೇದು ಏನಾಯಿತು ಅಂತ ಮರ್ತು ಹೋಗುವ, ನೆನಪಿಗೆ ಬರದೇ ಇರುವಂಥ ಸಾಧ್ಯತೆಗಳಿರ್ತವೆ. ಹೀಗಾಗಿ ನಾವು ಏನು ಮಾಡಿದ್ವಿ ಅಂದರೆ, ಒಂದೊಂದು ಅಧ್ಯಾಯಗಳನ್ನ ಜೋಡಿಸಿ ಫುಲ್ ಎಪಿಸೋಡ್ ಅಂತ ಮಾಡಿ
ಆ ಎಪಿಸೋಡ್ಗಳನ್ನ ಪ್ರತಿ ಭಾನುವಾರ ನಾವು ಅದನ್ನು ಅಪ್ಲೋಡ್ ಮಾಡ್ತಾ ಬಂದಿದ್ದೀವಿ. ರಕ್ತರಾತ್ರಿ ಅನ್ನೋದೊಂದು 4-5 ಎಪಿಸೋಡ್ಗಳ ಒಂದು ಸಂಚಿಕೆಯ ಒಂದು ಫುಲ್ ಎಪಿಸೋಡ್ ಅದನ್ನು ಅಪ್ಲೋಡ್ ಮಾಡ್ತೀವಿ. ಉದಾಹರಣೆಗೆ ವಿವಾಹ ಪರ್ವ ಅಂಥೇಳಿ ವಿವಾಹಗಳ ಬಗ್ಗೆ ಮಾತಾಡಿದ್ದೀವಿ, ಅದನ್ನು ಫುಲ್ ಎಪಿಸೋಡ್ಗಳನ್ನ ಹಾಕಿದ್ದೀವಿ. ಉದಾಹರಣೆಗೆ ವನವಾಸದ ಬಗ್ಗೆ ಮಾತಾಡಿರುವಂಥದ್ದು ಅದೆಲ್ಲವನ್ನೂ ಕೂಡ ನಾವು ಫುಲ್ ಎಪಿಸೋಡ್ ಮಾಡಿ ಹಾಕಿದ್ದೀವಿ. ಸೊ ಅದನ್ನು ದಯವಿಟ್ಟು ಗಮನಿಸಿ. ಅದೆಲ್ಲವನ್ನೂ ಕೂಡ ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತೀವಿ. ಮೊದಲಿಂದ ಸಾಧ್ಯವಾದಷ್ಟು ಹಾಕ್ತಾ ಹೋಗ್ತೀವಿ. ಅದರಲ್ಲಿ 4-5 ಎಪಿಸೋಡ್ಗಳು ಅಥವಾ 16 ಎಪಿಸೋಡ್ಗಳು ಸೇರಿಕೊಂಡು 1-2 ಗಂಟೆ 3 ಗಂಟೆಯ ಫುಲ್ ಎಪಿಸೋಡ್ ಇರುತ್ತೆ. ಅದನ್ನು ನೀವು ನಿಶ್ಚಿಂತೆಯಾಗಿ ನೋಡ್ತಾ ಹೋಗಬಹುದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.